ಆರ್ ಅಶೋಕ್ ಅವ್ರೆ ನಿಮ್ ಮಗ ಕೊಲೆಗಡ್ಕ ಈ ಕನ್ನಡ ಚಾನೆಲ್ ಅವರು ಎಷ್ಟು ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂದ್ರೆ ಪೊಲೀಸರು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆರ್ ಕನ್ನಡ ನ್ಯೂಸ್ ಚಾನೆಲ್ ಅವರಿಗೆ ಬಂದು ಏನೇನಾಯ್ತು ಅಂತ ಕೇಳ್ತಾರೆ ಪೊಲೀಸರು ಪಾಸಿಟಿವ್ ನೆಗೆಟಿವ್ ಎಲ್ಲ ಹೇಳ್ತಾರೆ. ಅವ್ರು ಪಾಸಿಟಿವ್ ಮಾತ್ರ ಬಿಟ್ಟಾಕ್ಬಿಟ್ಟು ನೆಗೆಟಿವ್ಗಳು ಮಾತ್ರ ಹಿಡ್ಕೊಂಡ್ಬಿಟ್ಟು ಯಾವುದೋ ಒಂದು ಹುಡುಗಿ ಒಂದು ಫೋಟೋ ತಂದಿತ್ತು. ಈ ಬೆಂಗಳೂರು ಪೊಲೀಸರು ಧಿಕ್ಕಾರ ಅಂತ ಒಂದು ಪೋಸ್ಟರ್ ತಂದಿತ್ತು. ನಾವೆಲ್ಲ ಕಿಸ್ಕೊಂಡು ಅರ್ಧಿ ಒಗಾಸಿದೀವಿ. ಆದ್ರೂ ಈ ವ್ಯಕ್ತಿ ಬಂದ್ಬಿಟ್ಟು ಅದೊಂದನ್ನ ಮಾತ್ರ ಇಟ್ಕೊಂಡ್ಬಿಟ್ಟು ಒಳ್ಳೇದನ್ನೆಲ್ಲ ಬಿಟ್ಟು ಅದೊಂದನ್ನ ಮಾತ್ರ ಇಟ್ಕೊಂಡ್ಬಿಟ್ಟು ಎಲ್ಲ ಕಿತ್ತಿ ಒಗಾಸಿ ಎಲ್ಲ ಮುಗ್ದಾದ್ಮೇಲೂ ಕೂಡ ಅದೊಂದನ್ನ ಮಾತ್ರ ಹಿಡ್ಕೊಂಡು ನೋಡ್ರಿ ಹಿಂಗ್ ಪ್ರೊಟೆಸ್ಟ್ ಮಾಡ್ತಿರೋರು ನ್ಯಾಯಯುತವಾಗಿ ಮಾಡ್ತಿಲ್ಲ, ಯಾರಿಗೋ ಜೈಕಾರ ಆಗ್ತಾರೆ, ಪೊಲೀಸರಿಗೆ ಬೈತಾರೆ ಅಂತ ಸುಳ್ಳು ಅಪಪ್ರಚಾರ ಮಾಡ್ತಾ ಇದೆ ಈ ವ್ಯಕ್ತಿ. ಬಂದ್ಬಿಟ್ಟು 1% ಒಳ್ಳೇದಾರು ಪೋಸ್ಟ್ ಮಾಡ್ತೀರಾ ನೋಡ್ರಿ, ಅಷ್ಟು ಸ್ಟ್ರೈಕ್ ಮಾಡ್ತಾ ಇದಾರೆ, ಅಷ್ಟು ಬಾಯ್ ಬಡ್ಕೊಂತ ಇದಾರೆ. ಅದ್ರ ಬಗ್ಗೆ ಒಂದು ಕೂಡ ಹೇಳ್ತಿಲ್ಲ ಈ ವ್ಯಕ್ತಿ. ಆ ವ್ಯಕ್ತಿ ಅಭಿಪ್ರಾಯ ಕೇಳೋಣ ಬರ್ರಿ ಈ ಸ್ಟ್ರೈಕ್ ಬಗ್ಗೆ. ಶಾಂತಿ ರೀತಿ ಮಾತಾಡೋಣ. ಈಗ ಕರ್ನಾಟಕ ಮಾತಾಡಂಗಿಲ್ಲ, ಮಾತ್ರ ಮಾತಾಡೋದು. ಕರ್ನಾಟಕ ಜನತೆ ಮಾತ್ರ 1% ಒಳ್ಳೇದು ಮಾತಾಡಿ. 22 ಜನ ಸತ್ತೋಗಿದ್ದಾರೆ. ನೀವ್ ಯಾರು ಹೇಳಿ? ಅಲ್ಲ, ನಾನು ಅಲ್ಲ, ಸತ್ತಿರೋದ್ ಬಗ್ಗೆ ಬೇಡ ನಿಮಗೆ, ಪ್ರಶ್ನೆ ಬೇಕು. ಇವರಿಗೆ ಬೇಕಾಗಿರೋದು ಪ್ರಶ್ನೆ ಉತ್ತರಗಳು. ನಾವು ಬೇಡ ಇವರಿಗೆ, ಯಾರ ಸಾಲಿ ಏನೋ ಬೇಡಿ. ಒಟ್ನಲ್ಲಿ ಸತ್ತಿರೋರು ಜೀವ ಇಟ್ಕೊಂಡು ತಿನ್ನೋರು ಇವರೆಲ್ಲ. ಸತ್ತಿರೋ ಜೀವಗಳನ್ನು ಬಿಡಲ್ಲ ಇವರೆಲ್ಲ, ಕಿತ್ಕೊಂಡ್ ತಿನ್ನೋರು ಇವರು. ಇಷ್ಟು ವರ್ಷ ಸೌಜನ್ಯ ಅವ್ರು ಕಿತ್ಕೊಂಡ್ ತಿನ್ನೋ ಜೀವನ ಈಗ ನೀಟ್ ಎಕ್ಸಾಮ್ ಅಲ್ಲಿ ಸತ್ತಿರೋರ್ದು ಈ ಜನರು, ಈ ಸತ್ತಿರೋರ್ಗೋಸ್ಕರ ಬಂದಿರೋ ಜನರು ಜೀವ ಇಟ್ಕೊಂಡು ತಿತ್ತಿ ತಿಂತಾ ಇದ್ದಾರೆ. ಇಂಥವ್ರಿಗೆ ಹೋಗಿ ಇಂಥ ಚಾನಲ್ಗಳು ನೋಡ್ಲೇಬೇಡ್ರಿ. ನಾವೇ ಯೂಟ್ಯೂಬ್ ಇನ್ಸ್ಟಾಗಳಲ್ಲಿ ಹಾಕ್ತಿವಿ, ಅಂತ ಚಾನಲ್ಗಳು ನೋಡ್ರಿ. ಇಂಥವ್ರು ಮಾತ್ರ ಯಾವುದೇ ಕಾರಣಕ್ಕೂ ನೋಡ್ಬೇಡ್ರಿ. ಅದನ್ನು ಆರ್ ಕನ್ನಡ ಇದೆಯಲ್ಲ, ಅದಂತ ಅಷ್ಟು ಚಾನಲ್ ಇನ್ನೊಂದಿಲ್ಲ. ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಯಾವ ಶಿಕ್ಷೆ ಕೊಡಬೇಕು ನೀವೇ ಹೇಳಿ. ಸೌಜನ್ಯ ಪ್ರಕರಣದಲ್ಲಿರ್ತಕ್ಕಂಥ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದ್ದು ಯಾರು? ಸಂತೋಷ್ ರಾವ. ಹಾವಯನೇ ಅಪರಾಧಿ ಅಂತೇಳಿ ಬಿಂಬಿಸ್ತಾ ಇದ್ದಾರಲ್ಲ ಹೊಸದಿಗ್ಲಿ, ಯಾರಾಗಲಿ ಚಕ್ರವರ್ತಿ ಸೂಲಿಬೆಲೆ ಆಗಲಿ, ವಿದ್ಯುತ್ ಕೆರೆಯಾಳ ಆಗಲಿ, ಮಾಧ್ಯಮದವರು, ಕೆಲವೊಂದು ಮಾರಿಕೊಂಡ ಮಾಧ್ಯಮದವರೆಲ್ಲ ಅವನೇ ಅಪರಾಧಿ ಅಲ್ಲ. ಅಂಥವ್ರಿಗೆ ಏನು ಹೇಳಬೇಕು ಹೇಳಿ? ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ಏನೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅಥವಾ ತನಿಖೆಯ ದಿಕ್ಕನ್ನು ಯಾರು ತಪ್ಪಿಸಿದ್ದಾರೆ? ಧರ್ಮಸ್ಥಳದ ಸೌಜನ್ಯ ಪ್ರಕರಣವನ್ನು ಭೇದಿಸಲು ಬಂದ ಸಿಬಿಐ ಅಧಿಕಾರಿಗಳನ್ನು ತಡೆದವರು ಯಾರು? ಸೌಜನ್ಯ ಎಲ್ಲಿ ಬಿದ್ದಿದ್ಲೋ, ಸೌಜನ್ಯ ಬಾಡಿ ಎಲ್ಲಿತ್ತೋ ಅಲ್ಲಿಗೆ ಸಿಬಿಐ ಅಧಿಕಾರಿಗಳೇ ಹೋಗಿಲ್ಲಂತೆ. ಇವರನ್ನು ತಡೆದಂತಹ ಅಧಿಕಾರಿಗಳಾದರೂ ಯಾರು ಅಥವಾ ರಾಜಕಾರಣಿಗಳಾದರೂ ಯಾರು? ಸ್ಥಳದ ಆಡಳಿತ ಅಧಿಕಾರಿಗಳು ಏನಾದರೂ ತಡೆದಿದ್ರ ಇವ್ರನ್ನ? ಗೊತ್ತಿಲ್ಲ, ಅದು ಕೂಡ ಗೊತ್ತಾಗಬೇಕು. ಸಂತೋಷ್ ರಾವ್ ಪ್ರಕರಣದಲ್ಲಿ ಸಂತೋಷ್ ರಾವ್ನನ್ನು ಬಹಳ ವರ್ಷಗಳಿಂದ ಜೈಲಲ್ಲಿ ಇರಿಸಿದ್ರಲ್ಲ, ಅಂಥವ್ರಿಗೆ ಯಾವ ಶಿಕ್ಷೆ ಆಗಬೇಕು? 100 ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೂ ಶಿಕ್ಷೆ ಆಗಬಾರ್ದು ಅಂತೇಳಿ ನಮ್ಮ ಕಾನೂನಿದೆ. ಆದರೆ ಇಲ್ಲಿ ಮಾಡಿದ್ದಾದ್ರೂ ಏನು? ಸಂತೋಷ್ ರಾವ್ಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧವಿಲ್ಲ. ಅಂಥವರನ್ನು ವರ್ಷಾನುಗಟ್ಟಲೆ ಜೈಲಿಗಟ್ಟಿದ್ದಾರೆ. ಅವರ ಫ್ಯಾಮಿಲಿ ಸಮೇತ ಸರ್ವನಾಶ ಆಗಿ ಹೋಗಿದೆ. ಇದರ ಬಗ್ಗೆ ಯಾರಿಗೂ ಕರುಣೆ ಇಲ್ವಾ? ಅತ್ಯಾಚಾರಗಳನ್ನು ರಕ್ಷಿಸುವುದೇ ಇವರ ಉದ್ದೇಶವಾ? ಈಗ ರಕ್ಷಿಸಿದ ಅಧಿಕಾರಿಗಳಿಗೆ ಯಾವ ಶಿಕ್ಷೆ ಆಗಬೇಕು? ಅತ್ಯಾಚಾರಗಳಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಬೇರೆ ಲೆಕ್ಕಾಚಾರ. ಅವರನ್ನು ರಕ್ಷಿಸಿದಂತಹ ಅಧಿಕಾರಿಗಳಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿನೋ ಇನ್ಯಾವನೋ ಗೊತ್ತಿಲ್ಲ, ಅವನಿಗೆ ಯಾವ ಶಿಕ್ಷೆ ಆಗಬೇಕು? ಅವ್ರದ್ದು ತಪ್ಪಿಲ್ವಾ? ಸೌಜನ್ಯ ಪ್ರಕರಣ ಅಂದ್ರೆ ಇಟ್ಟು ಸಾಕು ದೇವಸ್ಥಾನದ ಮೇಲೆ ಷಡ್ಯಂತ್ರ, ದೇವಸ್ಥಾನದ ಮೇಲೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಓ, ಇದಕ್ಕೋಸ್ಕರನಾ? ಅಂದರೆ ಈ ಬೆಂಕಿ ನೀರು ಕಾಸ್ತಾರಂತೇಳಿ ಈ ಥರ ಮಾಡ್ತಕ್ಕಂಥದ್ದ, ಎತ್ತಿ ಕಟ್ತಕ್ಕಂಥದ್ದ? ಆ ಲೋಫರ್ ಯಾರಿಗೆ ಫೋನ್ ಮಾಡಿದ್ದ? ನಾನೇ ಖುದ್ದಾಗಿ ಫೋನ್ ಮಾಡಿದ್ದೆ ಅಂದಿನ ಗೃಹ ಮಂತ್ರಿಗಳಿಗೆ. ಅಂದಿನ ಗೃಹ ಮಂತ್ರಿ ಯಾರು? ಫೋನ್ ಮಾಡಿಲ್ವಾ? ಅದೇ ಮಾರಿಕೊಂಡ ಮಾಧ್ಯಮ ಅಂತೇಳಿ ಬಿಂಬಿಸ್ತಕ್ಕಂಥ ಆರ್ ಕನ್ನಡದಲ್ಲಿ ಕೂತ್ಕೊಂಡಾಗ ಅವತ್ತಿನ ಗೃಹ ಮಂತ್ರಿ, ಇವತ್ತಿನ ವಿಪಕ್ಷದ ನಾಯಕ ನಿಮಗೆ ಫೋನ್ ಬಂತ ನಿಜನ ಸುಳ್ಳ? ಅವೈ ಒಂದಟ್ಟಿಗೆ ಶಾಕ್ ಬಂದಿಲ್ಲ ಫೋನು.
ಅಂದರೆ ಇದರಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು ಯಾರು? ಧರ್ಮಸ್ಥಳದ ದಣಿನ ಅಥವಾ ಈಗಿನ ಬಿ ಜೆ ಪಿ ಪಕ್ಷದ ವಿರೋಧ ಪಕ್ಷದ ಅಧ್ಯಕ್ಷನ, ಈಗಿನ ವಿರೋಧ ಪಕ್ಷದ ಅಧ್ಯಕ್ಷನ ನನಗಂತೂ ಗೊತ್ತಿಲ್ಲ. ಇವ್ರಿಗೆ ಶಿಕ್ಷೆ ಆಗೋದು ಬೇಡವಾ? ಎಲ್ಲ ನೋಡ್ಕೊಂತ ಅಂದರೆ ಸೌಜನ್ಯ ಪ್ರಕರಣದಲ್ಲಿ ಇರತಕ್ಕಂಥ ಎಲ್ಲ ಸಾಕ್ಷಿಗಳನ್ನು ಮುಗಿಸುವಂಥ ಕೆಲಸ ಮಾಡ್ತಕ್ಕಂಥದ್ದ ಅಥವಾ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡ್ತಕ್ಕಂಥದ್ದ ಗೊತ್ತಿಲ್ಲ ಸ್ನೇಹಿತರೆ. ಕಾಮೆಂಟ್ ಮುಖಾಂತರ ತಿಳಿಸಿ. ಇವರಿಗೆ ಯಾವ ಶಿಕ್ಷೆ ಕೊಡಬೇಕು? ಇಂಥ ರಾಜಕಾರಣಿಗಳು ನಮಗೆ ಬೇಕಾ? ಇಂಥ ರಾಜಕಾರಣಿಗಳನ್ನು ನಾವು ಓಟ್ ಹಾಕಿ ಗೆಲ್ಸಿದ್ದೀವಲ್ಲ, ಇದಕ್ಕೋಸ್ಕರನ ಸಾಕ್ಷಿ ನಾಶ ಮಾಡೋಕ್ಕೋಸ್ಕರನೇ ಇವರನ್ನು ಗೆಲ್ಸಿರ್ತಕ್ಕಂಥದ್ದ? ನಮಗೇನು ಹಾಗೆ ಅನಿಸುತ್ತೆ, ನಿಮಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ ನನಗಂತೂ. ಇನ್ನು ಅಂದಿನ ಸೌಜನ್ಯ ಪ್ರಕರಣದಲ್ಲಿ ನೇರವಾಗಿಯೂ ಅಥವಾ ತೆರೆ ಹಿಂದೆ ಕೆಲಸ ಮಾಡಿರ್ತಕ್ಕಂಥ ಆರ್ ಅಶೋಕ್ ಅವರ ಮಗ ಕೊಲೆ ಮಾಡಿದ್ದಾನಂತೆ ಬಳ್ಳಾರಿಯಲ್ಲಿ. ಅಂತವರ ಆರ್ ಅಶೋಕ್ ಅವ್ರೆ, ನಿಮ್ ಮಗ ಕೊಲೆಗಡ್ಕ 2020 ಕೊಲೆ ಮಾಡಿರ್ಲಿಲ್ವಾ? RSS ಅವ್ರ ಏನ್ ಮುದ್ದು ಮಾಡಿ ಬೆಣ್ಣೆ ತುಂಬಾ ಕೊಟ್ಟು ಕಲ್ಸಿದಾರ? ಇಲ್ಲ ತಾನೆ. ಬಿಜೆಪಿ ದೊಡ್ಡ ಗೂಂಡಾಗಳು. ಎಲ್ಲಿ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ತಾರೋ ಅವರೆಲ್ಲ ಗೂಂಡಾಗಳೇ, ಅವರೇ ದೊಡ್ಡ ಟೆರರಿಸ್ಟ್ಗಳು. ಯಾರು ಧ್ವನಿ ಇಲ್ದೇರನ್ನು ಮಾತಾಡ್ರ ಅವ್ನು ಟೆರರಿಸ್ಟ್ ಅಂತ ಹೇಳ್ತಾ ಇದಾರಲ್ಲ, ಈ ಬಿಜೆಪಿ RSS ದೊಡ್ಡ ಗೂಂಡಾಗಳು. ಯಾವತ್ತು ವಿದ್ಯಾರ್ಥಿಗಳ ಮೇಲೆ, ಯಾರೋ ಒಬ್ಬ ಬಡ ಕುಟುಂಬದ ವಿದ್ಯಾರ್ಥಿ ಮೇಲೆ, ಹದಿಹರೆಯದ ಯುವತಿ ಮೇಲೆ ಹೊಡೆದ್ರಲ್ಲ, ಅವತ್ತೇ ಅವರ ಸರ್ಕಾರ ನೆಲಕ್ಕೆ ಸಮಾನ, ಬೂದಿಗೆ ಸಮಾನ. ಅವರು ಏನು ಬಿಜೆಪಿ ಅವರು ಇವತ್ತು ಬಂದು ಕಾಂಗ್ರೆಸ್ ಪಕ್ಷದ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾರೆ. ನಾಚಿಕೆ ಆಗ್ಬೇಕು. ಆರ್ ಅಶೋಕ್ ಅವ್ರೆ, ಏನ್ರಿ ಲಾಂಗು ಮಚ್ಚು ಗೂಂಡಾಗಳು ಅಂತಿರಂತೆ? ನಿಮ್ ಮಗ ಕೊಲೆಗಡ್ಕ 2020 ಕೊಲೆ ಮಾಡಿರ್ಲಿಲ್ವಾ? ಇಬ್ರು ಸಾಯಿಸಿರ್ಲಿಲ್ವಾ ಬಳ್ಳಾರಿಯಲ್ಲಿ? ಅವನ್ನೇನಂತ ಆಗ್ಬೇಕು? ನಿಮ್ ಮಗನೇನಂತ ಅನ್ಬೇಕ್ರಿ? ಬೇರೆಯವ್ರ ಮಕ್ಳೆಲ್ಲ ಕೊಲೆಗಡಕರು ಮಚ್ಚು ಕೊಡ್ಲಿ ಇಡ್ತಾರ, ನಿಮ್ಮನ್ನೇನ್ ಅನ್ಬೇಕು? RSS ಅವ್ರ ಏನ್ ಮುದ್ದು ಮಾಡಿ ಬೆಣ್ಣೆ ತುಂಬಾ ಕೊಟ್ಟು ಕಲ್ಸಿದಾರ? ಇಲ್ಲ ತಾನೆ. ರೇ, ನೀವು ಮಾತಾಡ್ಬೇಕಾದ್ರೆ ಸರಿಯಾಗಿ ಮಾತಾಡ್ರೆ ಒಳ್ಳೇದು. ನಿಮ್ಮ ಅವಿವೇಕಿತನಕ್ಕೆ ಈ ಕರ್ನಾಟಕ ಅಸೆಂಬ್ಲಿ ಎಷ್ಟು ಜನ ಇದಾರೆ ಅಂತ ಗೊತ್ತಿಲ್ಲ. 224 225 ಅಂತ ಹೇಳ್ತೀರಾ. ನೀವು ಬಂದ್ಬಿಟ್ಟು ಯೂತ್ ಕಾಂಗ್ರೆಸ್ ಅವರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ಕೊತ್ವಾಲು ಗೂಂಡಾಗಳು ಅಂತ. ರೇ, ನೀವು ರೀ ಗೂಂಡಾಗಳು. ವಿದ್ಯಾರ್ಥಿಗಳ ಮೇಲೆ ಯಾವತ್ತು ಕೈ ಮಾಡಿಸ್ತಾ ಇದ್ರ ನೀವು ಗೂಂಡಾಗಳು. ಯಾರು ಆಫೀಸರ್ಸ್ಗೆಲ್ಲ ನೇಮ್ ಟ್ಯಾಗ್ ತೆಗೆದ್ಬಿಟ್ಟು ಬಂದು ಓಡಿಸ್ತಾ ಇದ್ರ ನೀವು ಗೂಂಡಾಗಳು. ನಾವ್ ಯಾವತ್ತೂ ಗೂಂಡಾಗಳಾಗಲ್ಲ. ಯಾಕೆ ಹೇಳಿ? ನಾವು ಧ್ವನಿ ಯಾರ ಹತ್ರ ಇರಲ್ಲ, ಅವ್ರ ಹತ್ರ ಇರ್ತೀವಿ. ನಿಮ್ಗೆ ಹೆಂಗ್ ಅನ್ಸಂಗಿದ್ರೆ ಇವತ್ತಾಯ್ತು ರೇ, ಯಾರೋ ವಿದ್ಯಾರ್ಥಿಗಳು ಬಂದು ಹೊಡೆದು ಬಿಟ್ರಿ. ನೀವು ಹೊಡೆಯಂಗಿದ್ರೆ ಯೂತ್ ಕಾಂಗ್ರೆಸ್ ಅವ್ರು ಹೊಡೀರಿ, NSU ಅವ್ರು ಹೊಡೀರಿ, ಅಥವಾ SFI ಅವ್ರು ಹೊಡೀರಿ, DYFI ಅವ್ರು ಹೊಡೀರಿ. ಅವರು ಈ ಕಾಂಗ್ರೆಸ್ ಪಕ್ಷ ಅಲ್ಲ, ಈ ಒಂದು ರಾಜಕೀಯಕ್ಕೆ ಫಾರ್ಮರ್ಸ್ ಇದ್ದಂಗೆ ಪ್ರತಿನಿತ್ಯ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಈ ಒಂದು ಹೋರಾಟ ಚಳುವಳಿಯನ್ನ ನಿರಳಾಗಿ ಅಥವಾ ಹಸಿಯಾಗಿ ಇಟ್ಕೊಂಡಿರ್ತಾರೆ. ಈಗ ಒಬ್ಬ ರೈತ ಹೊಲವನ್ನ ಹೆಂಗ್ ಉಳ್ತಾನೆ ಆ ರೀತಿ ನಮ್ಮ ಮೇಲೆ ನಿಮ್ ದಬ್ಬಾಳಿಕೆ ತೋರಿಸಿರಿ ಏನಾಗ್ತಾ ಇರಲಿಲ್ಲ. ನಮ್ಮ ಹೋರಾಟ ಇದ್ದೇ ಇರುತ್ತೆ, ನಿಮ್ ದಬ್ಬಾಳಿಕೆ ಇದ್ದೇ ಇರುತ್ತೆ ಅಂತ ಅನ್ಬೋದಿತ್ತು. ಯಾರು ಇನ್ನ ಏಜ್ ಆಗಿಲ್ಲ, ವೋಟಿಂಗ್ ಪವರ್ ಇಲ್ಲ, ಅವ್ರು ಬಂದು ತಮ್ಮ ಶಕ್ತಿ ಮೀರಿ ಪ್ರತಿಭಟಿಸ್ತಾ ಇದ್ರೆ ಅವ್ರ ಮೇಲೆ ಕಳ್ಸಿ ಲಾಠಿ ಪ್ರಹಾರ ಮಾಡ್ತೀರಾ ಅಂತ ಅಂದ್ರೆ ನೀವೊಬ್ಬ ಅವಿವೇಕಿರಿ. ವಿದ್ಯಾವಂತರಂತೂ ಅಲ್ಲ, ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡ್ಬಂದು ತೋರಿಸ್ತೀರಾ. ನಿಮ್ ಕೈಲಂತೂ ಸರಿಯಾಗಿ ಆಡಳಿತವನ್ನು ಕೊಡಕ್ಕಾಗ್ತಾ ಇಲ್ಲ, ಆದ್ರೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಕ್ಕಾಗುತ್ತೆ. ನಿಮ್ಗೆ ನಾಚಿಕೆ ಆಗ್ಬೇಕು. ಇವತ್ತು ಬಂದ್ರೆ ನಮ್ಮ ನಾಯಕರ ಮೇಲೆ ಏನೇನೋ ಬಾಯಿ ಬಂದಂಗ್ ಮಾತಾಡ್ತೀರಾ. ಇದು ಗೂಂಡಾ ರಾಜ್ಯ ಅಂತ ಹೇಳ್ತೀರಾ. ನೀವೇ ದೊಡ್ಡ ಗೂಂಡಾಗಳು. ಬಿಜೆಪಿ ದೊಡ್ಡ ಗೂಂಡಾಗಳು. ಎಲ್ಲಿ ಜಾತಿ ಧರ್ಮಗಳ ಮಧ್ಯೆ ಬೆಂಕಿ ಹಚ್ತಾರೋ ಅವರೆಲ್ಲ ಗೂಂಡಾಗಳೇ, ಅವರೇ ದೊಡ್ಡ ಟೆರರಿಸ್ಟ್ಗಳು. ಯಾರು ಧ್ವನಿ ಇಲ್ದೇರನ್ನು ಮಾತಾಡ್ರ ಅವ್ನು ಟೆರರಿಸ್ಟ್ ಅಂತ ಹೇಳ್ತಾ ಇದಾರಲ್ಲ, ಈ ಬಿಜೆಪಿ RSS ದೊಡ್ಡ ಗೂಂಡಾಗಳು. ನಮ್ಮನ್ನ ಗೂಂಡಾ ಅಂತ ಅಂದ್ರೆ ಆರ್ ಅಶೋಕ್ ಅವ್ರ ಮಕ್ಳು ಕೂಡ ಗೂಂಡಾಗಳೇ. ಇಬ್ರನ್ನ ಹಂಗೆ ಕೊಲೆ ಮಾಡೋದ್ನಲ್ಲ ಆಕ್ಸಿಡೆಂಟ್ ಮಾಡಿ, ಅವನು ಕೂಡ ಗೂಂಡಾನೆ. ನಿಮ್ ಮನೆ ಮಗ ಮಾತ್ರ ಕ್ಲೀನು, ಬೇರೆಯವ್ರ ಮಕ್ಳೆಲ್ಲ ಮನೆ ಕ್ಲೀನ್ ಅನ್ನೋದು ಹೇಳಕ್ ಹೋಗ್ಬೇಡಿ. ಸರಿಯಾಗಿ ಮಾತಾಡೋದ್ ಕಲ್ತ್ಕೊಳ್ಳಿ. ನಿಮ್ಗೆ ನಾಚಿಕೆ ಆಗ್ಬೇಕ್ರಿ. ಒಂದಿಲ್ಲ ಒಂದ್ ದಿವ್ಸ ನಿಮ್ಮನೆ ಮಕ್ಳು ಮೊಮ್ಮಕ್ಳು ಬೀದಿಲಿ ನಿಂತಾಗ ಬೇರೆ ಪೊಲೀಸ್ ಬಂದು ಅವ್ರಿಗೆ ಹೊಡೆದ್ರೆ ಹೆಂಗಿರತ್ರಿ? ಒಂದ್ ನಿಮಿಷ ಯೋಚನೆ ಮಾಡ್ರಿ. ರೇ, ನಾವು ಯಾರೋ ಹೋರಾಟ ಮಾಡ್ರಿ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ಬೇಡಿ. ನಿಮ್ಗೆ ನಾಚಿಕೆ ಆಗ್ಬೇಕು. ರಾಹುಲ್ ಗಾಂಧಿ ಅಲ್ಲಿ ಹೋಗಿಲ್ಲ ರೇ, ನೀವು ರಾಹುಲ್ ಗಾಂಧಿ ಅಲ್ಲಿ ಹೋದ್ರೆ ಅದನ್ನು ಕೂಡ ರಾಜಕೀಯ ಮಾಡ್ತಾ ಇದ್ರಿ ನೀವು. ವಿದ್ಯಾರ್ಥಿಗಳು ಒಂದ್ ಒಳ್ಳೆ ಮೂವ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅವ್ರ ಪಾಡ್ಗೆ ಅವರು ಹೋರಾಟವನ್ನ ಮಾಡ್ಲಿ ಅಂತ ರಾಹುಲ್ ಗಾಂಧಿ ಅಲ್ಲಿ ಹೋಗಿಲ್ವೇ ಹೊರತು ನೀವು ರಾಹುಲ್ ಗಾಂಧಿ ಹೋಗಿಲ್ಲ. ಹೋಗ್ಬೇಕಾಗಿರೋದು ಯಾರು? ಮಾಜಿ ಪ್ರಧಾನಿಗಳೆಲ್ಲ ಪ್ರೊಟೆಸ್ಟ್ ಮಾಡಂತ ಸಂದರ್ಭ ಹೋಗಿ ಕೂತ್ಕೊಂಡು ಮಾತಾಡಿದಾರಲ್ಲ, ಆ ತರ ನಿಮ್ ಮುಖ ತೋರ್ಸ್ರಿ. ಒಂದು ವಿದ್ಯಾರ್ಥಿಗಳು ಕುಣ್ಸ್ಕೊಂಡು ಮಾತಾಡಿ ತಪ್ಪು ಸರಿ ಏನಿದೆ ಅನ್ಬಿಟ್ಟು ಅದನ್ನ ಬಿಟ್ಟು ಇದನ್ನ ಆರಿಸುವಂತದ್ದು, ಟಿಯರ್ ಗ್ಯಾಸ್ ಆರಿಸೋದಂತು. ಟಿಯರ್ ಗ್ಯಾಸ್ ಡೇಟ್ ಮುಗ್ದೋಗಿದೆ ಅಂತ, ಎಕ್ಸ್ಪೈರಿ ಆಗಿದೆ ಅಂತೆ. ಇವ್ರ ಹಣೆ ಬರಕ್ಕೆ ಹೆಂಗಿದೆ ನೋಡಿ. ಒಂದು ಸತ್ಯ ಅಂತ ಅಂದ್ರೆ 2 ತಿಂಗಳು ಹಿಂದೆನೇ ಇದ್ರು ರಾಹುಲ್ ಗಾಂಧಿ ಅವರು. ಇನ್ನು 2 ತಿಂಗಳಾದ್ಮೇಲೆ ಬೀದಿಲಿ ಗಟ್ಟಾಡ್ಸ್ಕೊಂಡು ನೋಡಿ ಅಂತ ಸಮಯ ಬರುತ್ತೆ. ನೀನ್ ಮಾತಾಡೋಕ್ಕೂ ಕೂಡ ಆಗಲ್ಲ ಅಂತ ಪ್ರಧಾನ ಮಂತ್ರಿ ಅವ್ರಿಗೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು. ಇವಾಗ ನಿಜ ಆಗ್ತಾ ಇದೆ. ಅಶೋಕ್ ಅವರು
ಯಾವ ಥರ ತಿರ್ಚಿ ಹೇಳ್ತಾ ಇದ್ದಾರೆ. ಈಗ ಅದಕ್ಕೋಸ್ಕರನ ಇವರು ಮಾಧ್ಯಮದ ಮುಂದೆ ಬಂದು ಸೌಜನ್ಯ ಹೋರಾಟಗಾರರು ದುಷ್ಕರ್ಮಿಗಳು, ಉಗ್ರವಾದಿಗಳು, ಪಾಕಿಸ್ತಾನದ ದುಡ್ಡು ತಗೊಂಡಿದ್ದಾರೆ, ಚೈನಾದಿಂದ ದುಡ್ಡು ತಗೊಂಡಿದ್ದಾರೆ, ಅಲ್ಲಿಂದ ತಗೊಂಡಿರೋ ದುಡ್ಡು, ಇಲ್ಲಿಂದ ತಗೊಂಡಿರೋ ದುಡ್ಡು, ಇದಕ್ಕೋಸ್ಕರನ ದಿಕ್ಕು ತಪ್ಪಿಸುವಂಥ ಕೆಲಸನ, ಜನಗಳನ್ನು ಮಂಗ ಮಾಡುವಂಥ ಕೆಲಸನ. ನಿಮಗೆ ಏನಾದರೂ ಧರ್ಮಸ್ಥಳದ ದಣಿಗಳು ಹೇಳಿದ್ದಾರಾ ಈ ಥರ ಕೆಲಸ ಮಾಡಿ ಅಂತ? ನನಗಂತೂ ಗೊತ್ತಾಗ್ತಾ ಇಲ್ಲ. ರಾಜಕಾರಣಿಗಳು ಈ ಥರ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೊಂದವರ ಪರವಾಗಿ ಸೌಜನ್ಯ ತಾಯಿಯನ್ನು ಇಲ್ಲಿಯವರೆಗೂ ಸಾಕ್ಷಿ ಮಹಿಳೆಯನ್ನಾಗಿ ಮಾಡೇ ಇಲ್ಲ, ತನಿಖೆ ಮಾಡೇ ಇಲ್ಲ, ಗುರುತಿಸೇ ಇಲ್ಲ. ಅವತ್ತಿಪ್ಪ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಸಾಹೇಬ್ರ ಹತ್ರ ಹೋಗಿ ಕುಸುಮಾವತಿ ಅವರು ಬೇಡಿಕೆ ಇಟ್ಟರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀರ ಅಂತ ಕೇಳಿದ್ರೆ ಒಂಥರ ಏನೋ ಸಾಲ ಕೇಳ್ತಾರೆ ಎಂಬ ಲೆಕ್ಕಾಚಾರದಲ್ಲಿ ಗದರಿಸಿ ಕಳಿಸ್ತಾರೆ. ಅವಯ್ಯ ಗದರಿಸಿ ಕಳಿಸ್ತಕ್ಕಂಥದ್ದು. ಅದೇ ಅವರ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಹುಡುಗಿ ಪರವಾಗಿ ನಿಂತುಕೊಳ್ಳದೆ ಅಲ್ಲಿ ಹೋಗಿ ಸಾರ್ ನಿಮ್ಮ ಕಡೆ ನಾವು 1000 DKಗಳಿರ್ತೀವಿ, 100 DKಗಳಿರ್ತೀವಿ, 1000 DKಗಳಿರ್ತೀವಿ. ಅಲ್ಲ ರೀ, ನಾವು ಏನಾದರೂ ಅಥವಾ ಸೌಜನ್ಯ ಹೋರಾಟಗಾರರು ಏನಾದರೂ ಈ ಲೋಫಾರ್ ನಕಲಿ ದೇವಮಾನವ ಸೌಜನ್ಯ ಪ್ರಕರಣದಲ್ಲಿ ಇದ್ದಾನ ಅಥವಾ ಕೊಲೆ ಮಾಡಿದ್ದಾನ, ರೇಪ್ ಮಾಡಿದ ಅಂತ ನಾವೇನು ಹೇಳಿದ್ವಾ? ನಾವೇಳಿರ್ತಕ್ಕಂಥದ್ದು ಏನು? ಅರ್ಜಿ ಕೊಟ್ಟು ನ್ಯಾಯ ಕೊಡಿಸಿ ಅಂದರೆ ಈ ಥರ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಇವ್ರನ್ನ ನಂಬಿಕೊಂಡು ನಮ್ಮ ಸುಪ್ರೀಂ ಕೋರ್ಟ್ ಏನಾದರೂ ತನಿಖೆ ಕೊಟ್ಬಿಟ್ರೆ, SIT ರಚನೆ ಮಾಡಿಬಿಟ್ರೆ ಹೆಂಗಿರುತ್ತೆ? ಮೊದಲೇ ಅವ್ರ ಪರವಾಗಿರ್ತಕ್ಕಂಥದ್ದು ಬಲವಾದ ಅನುಮಾನವಿದೆ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಪ್ರತಿಯೊಬ್ಬರಿಗೂ ಅನುಮಾನವಿದೆ, ಅವರ ಫ್ಯಾಮಿಲಿ ಇರ್ತಕ್ಕಂಥ ಮೆಂಬರ್ಗಳೇ ಈ ಥರ ಮಾಡಿರ್ತಕ್ಕಂಥದ್ದು ಅಂತೇಳಿ. ಮುಚ್ಚಿ ಹಾಕುವಂಥ ಕೆಲಸ ಆಗಲ್ವಾ? ಅದಕ್ಕೋಸ್ಕರ ಹೇಳ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಸುಬ್ಬರ್ದಿಗೆಯಲ್ಲಿ SIT ತಂಡ ರಚನೆ ಆಗಬೇಕು. ಸುಪ್ರೀಂ ಕೋರ್ಟಿನ ನಿವೃತ್ತ ಜಡ್ಜಿಗಳು ಕುವರ್ಜಿ ವಹಿಸಿ ಈ ಕೆಲಸ ಮಾಡಬೇಕು, ಈ ತನಿಖೆ ಮಾಡಬೇಕು. ತನಿಖೆ ಮಾಡಿದ್ರೆ ಮಾತ್ರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವುದು ಗ್ಯಾರಂಟಿ. ಇಲ್ಲಾಂದರೆ ಹಳ್ಳ ಹಿಡಿತಕ್ಕಂಥದ್ದು. ಈಗ ನೋಡಿ, ಧರ್ಮಸ್ಥಳದಲ್ಲಿ SIT ತನಿಖೆ ನಡೀತಿದೆಯಲ್ಲ, ಯಾರ ಸುಬ್ಬದಿಗೆಯಲ್ಲಿ ನಡೀತಿದೆಯಾ? ಸರ್ಕಾರದ ಸುಬ್ಬದಿಗೆಯಲ್ಲಿ ನಡೀತಕ್ಕಂಥ. ಸರ್ಕಾರ ಸ್ಟಾಪ್ ಮಾಡಂದರೆ ಸ್ಟಾಪ್ ಮಾಡಬೇಕು, ಆಗಿರಂದರೆ ಅಗಿಬೇಕು, ತನಿಖೆ ಮಾಡಿದರೆ ಮಾಡಬೇಕು. ಎಂಥ ಕರ್ಮ ರೀ ಇದು? ಸತ್ಯ ಹೊರಗಡೆ ಬರ್ತಕ್ಕಂಥದ್ದೇ ಬೇಡ ಹಂಗೆ ಅನ್ಸುತ್ತೆ ರೀ ನಮಗೆ. SIT ಅಧಿಕಾರಿಗಳು ಇನ್ನೂ ತನಿಖೆಗೆ SIT ಅಧಿಕಾರಿಗಳು ತನಿಖೆ ಮಾಡ್ಲಿಕ್ಕೋಸ್ಕರನೇ ಸಾರ್ ಇನ್ನೂ ಗೊಂದಲ ಭಾಳ ಇದ್ದಾವೆ, ಇನ್ನೆಲ್ಲ ತನಿಖೆ ಮಾಡಬೇಕು, ನಮಗೆ ಟೈಮ್ ಕೊಡಿ ತನಿಖೆ ಮಾಡ್ಲಿಕ್ಕಂದ್ರೆ ಟೈಮೇ ಕೊಡ್ತಾ ಇಲ್ಲ. ಅವ್ರಿಗೆ ತನಿಖೆ ಮಾಡ್ಲಿಕ್ಕೆ ಪರ್ಮಿಷನೇ ಕೊಡ್ತಾ ಇಲ್ಲ. ಯಾಕೆ? ಯಾರ ರಕ್ಷಣೆಗೆ ನಿಂತಿದ್ದಾರೆ ನಮ್ಮ ಸರ್ಕಾರ? ಯಾವನ ರಕ್ಷಣೆ ನಿಂತಿದೆ ನಮ್ಮ ಸರ್ಕಾರ? ಸಾಮಾನ್ಯ ಜನಗಳ ನೋವು ಗೀವು ಸಾವು ಗೀವು ಏನು ಬೇಕಾಗಿಲ್ವಾ? ಅಲ್ಲ ರೀ, ಎಲ್ಲರೂ ಉಳ್ಳವರ ಪರ ಇದ್ದವರ ಪರ ಇದ್ಬಿಟ್ರೆ ನ್ಯಾಯ ಸಿಗೋದಾದ್ರೆ ಹೆಂಗೆ? ಯಾರು ನಂಬಿಕೆ ಬೇಕು ನಾವು? ಬಂದು ಕಾಮೆಂಟ್ ಆಗ್ತಾರೆ, ಇಲ್ಲಿ BJP ಬೈತಿದ್ದಾರೆ, ಕಾಂಗ್ರೆಸ್ನ ಬೈತಿದ್ದಾರೆ ಅಂತ. ಎಲ್ಲ ಪಕ್ಷದವರು ಆಟ ಆಡ್ಯಾರ ಈ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ. ಎಲ್ಲ ಪಕ್ಷದವರು ಆಟ ಆಡಿದ್ದಾರೆ. ಏನು ಮಾಡೋಕ್ಕಾಗುತ್ತೆ? ಅದಕ್ಕೋಸ್ಕರ ಸುಪ್ರೀಂ ಕೋರ್ಟು ಮರುತನಿಖೆಗೆ ಆದೇಶ ಕೊಟ್ಟಿದೆ. ಕರೆಕ್ಟಾಗಿ ತನಿಖೆ ಮಾಡಿದ್ರೆ ಮಾತ್ರ ಇಲ್ಲಿ ತಪ್ಪಿತಸ್ಥರು ಸಿಗಿ ಬೀಳೋದಂತೂ ಗ್ಯಾರಂಟಿ. ಇಲ್ಲಾಂದರೆ ನುಳಿಸಿಕೊಳ್ತಾರೆ, ಇಲ್ಲ ತಪ್ಪಿಸ್ಕೊಳ್ತಾರೆ, ಇದಂತೂ ಗ್ಯಾರಂಟಿ. ಇರುವಂಥ ಸಾಕ್ಷಿಗಳು ಮೊಬೈಲಲ್ಲಿದ್ದು ಅಲ್ಲಿದ್ದು ಇಲ್ಲಿದ್ದು ಮಟ್ಟಣ್ಣನವ್ರು ಯಾಕೆ ತಂದು ಕೊಡಲಿಲ್ಲ, ತೋರಿಸ್ಲಿಲ್ಲ, ಹಂಗೆ ಹಿಂಗೆ ಅಂತ ಕೇಳ್ತಾ ಇದ್ರು ಮಾಧ್ಯಮದ ಮುಖಾಂತರ. ಈ ಲೋಫರ್ಗಳು, ಅತ್ಯಾಚಾರಿನ ಗ್ಯಾಂಗ್ನವರು ಎಲ್ಲ ಮೊಬೈಲ್ ಇರ್ತಕ್ಕಂಥದ್ದು ಇಲ್ಲ ದಾಖಲಾತಿ ತಗೊಂಡೋಗಿ ಇವ್ರ ಮುಂದೆ ಇಕ್ಬಿಟ್ರೆ ಏನಾಗ್ತಿತ್ತು? ಆಲ್ರೆಡಿ ಈಗ ಒಂದು 5-6 ಸಾಕ್ಷಿಗಳು ನಾಶ ಆಗಿದೆ. ಇವನ್ ಸಮೇತ ನಾಶ ಮಾಡೋಕೆ ಕೂಡ ಇಷ್ಟವರಲ್ಲ. ಉದಯ್ ಜೈನ್ ಅವಯ್ಯ ಇರ್ತಾನೆ ಬಿಡ್ತಾನೆ ನನಗಂತೂ ಗೊತ್ತಿಲ್ಲ. ಆಲ್ರೆಡಿ ಆಗಲೇ ಸೌಜನ್ಯ ಪ್ರಕರಣ ಏನಾದರೂ ಇದರಲ್ಲಿ SITಲ್ಲಿ ಬರ್ಬೋದು ಅಂತೇಳಿ ದಯಾಮರಣ ಕೋರಿದ್ದ. ಈಗ ಸುಪ್ರೀಂ ಕೋರ್ಟ್ ಮರುತನಿಖೆ ಆದೇಶ ಕೊಟ್ಟಿದೆ. ಈಗ ದಯಾಮರಣ ಬೇಕಾ ಅಥವಾ ಅವಯನೇ ದಯಿಂದ ಮೇಕೆ ಹೋಗ್ತಾನೆ ನನಗಂತೂ ಗೊತ್ತಿಲ್ಲ. ಅವಯ್ಯಗಂತೂ ಭದ್ರತೆ ಕೊಡಲೇಬೇಕು. ಯಾಕಂದ್ರೆ ಭಾಳ ಸತ್ಯ ಹೊರಗೆ ಬರುವಂಥದ್ದು ಅವಯ್ಯನ ಕಡೆಯಿಂದ. ಇನ್ನು ನಮ್ಮ ಕೋಲಾರ ಸಂದೇಶ್, ಇವಾಗಲಾದರೂ ನಿಮ್ಮಲ್ಲಿ ಇರತಕ್ಕಂಥ ಸಾಕ್ಷಿಗಳನ್ನು ತಗೊಂಡು ಹೋಗಿ ಸೌಜನ್ಯ ಹೋರಾಟಗಾರರ ಮುಂದೆ ಆದರೂ ಅಥವಾ ಕೋರ್ಟ್ ಮುಂದೆ ಆದರೂ ತಲುಪಿಸುವಂಥ ಕೆಲಸ ಮಾಡಿ. ಇಲ್ಲಾಂದರೆ ನಿಮ್ಮ ಮೇಲೆ ಭಾಳ 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 ಅನುಮಾನ ಬರ್ತಕ್ಕಂಥದ್ದು. ಇದು ಸತ್ಯ, ಇದು ಎಲ್ಲರಿಗೂ ಅನಿಸುತ್ತೆ. ಸಂದೇಶ್ ಅವರೇ, ನೀವು ಈ ವಿಡಿಯೋ ಏನಾದರೂ ನೋಡಿದರೆ ದಯವಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಸಾಕ್ಷಿಯನ್ನು ತಗೊಂಡೋಗಿ ಕೊಡಿ. ಸೌಜನ್ಯ ಪ್ರಕರಣ ಈಗ ಮುನ್ನೆಲೆಗೆ ಬಂದಿದೆ. ಒಮ್ಮೆ ಫೋನ್ ಮಾಡಿದ ನೀವು ಹೇಳಿದ್ರಿ, ಒಮ್ಮೆ ಮುನ್ನೆಲೆಗೆ ಬಂದರೆ ಸೌಜನ್ಯ ಪ್ರಕರಣ ನಾನು ತಗೊಂಡೋಗಿ ಕೊಡ್ತೀನಿ ಅಂತ ನನ್ನ ಹತ್ರ ಹೇಳಿದ್ರಿ. ಈಗಲಾದರೂ ಕೊಡಿ ಸಾರ್. ಕೊಟ್ಟು ಸೌಜನ್ಯ ಹೋರಾಟಕ್ಕೆ ಬೆಂಬಲ ಕೊಡಿ.
ಸೌಜನ್ಯಗೆ ನ್ಯಾಯ ಕೊಡಿಸುವಲ್ಲಿ ನಿಮ್ಮ ಪಾತ್ರ ಸಮೇತ ಇದರಲ್ಲಿ ಇರಲಿ ಅಂತ ಕೇಳ್ತೇನೆ. ನಮಗೆ ನಿಮ್ಮ ಮೇಲೆ ಯಾವುದೇ ದ್ವೇಷವಿಲ್ಲ. ಬಣ್ಣಗಳು ಹೇಳ್ತಾ ಇದ್ದಾರೆ, ನೀವು ಏನೋ ಮಾಡ್ತಾ ಇದ್ದೀರಿ, ಏನೋ ಆಗಿದೆ, ಏನೋ ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಉತ್ತರ ಕೊಡಲೇಬೇಕು. ಅದಕ್ಕೋಸ್ಕರ ನಿಮ್ಮ ಮೇಲೆ ಯಾವುದೇ ಅನುಮಾನ ಬರುವ ಮುಂಚೆ ಆಲ್ರೆಡಿ ಬಂದಿದೆ, ಬಟ್ ಅದನ್ನು ತೊಗಲಾಡಿಸುವ ಉದ್ದೇಶದಿಂದ ನಿನ್ನಲ್ಲಿರ್ತಕ್ಕಂಥ ಸಾಕ್ಷಿಯನ್ನು ಕೊಟ್ಟು ಕೈ ತೊಳ್ಕೊಂಡು ನ್ಯಾಯ ಕೊಡಿಸುವಲ್ಲಿ ನಿಮ್ಮ ಪಾತ್ರ ಕೂಡ ಇರಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥ ಎಲ್ಲ ಸೌಜನ್ಯ ಹೋರಾಟಗಾರರಿಗೆ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟೊತ್ತು ವೀಕ್ಷಿಸಿದ ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ. ಜಸ್ಟಿಸ್ ಫಾರ್ ಸೌಜನ್ಯ.